ಹಲೋ ಎವ್ರಿವನ್, ಎಲ್ಲರೂ ಹೆಲ್ದಿ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಮಾರ್ನಿಂಗ್ ನಾನು ವಾಕ್ ಎಲ್ಲ ಮುಗಿಸ್ಕೊಂಡು ಬಂದು ರಂಗೋಲಿ ಎಲ್ಲ ಹಾಕೋತಾ ಇದ್ದೀನಿ. ನಾನು ತುಂಬ ಸಲ ಹೇಳಿದ್ದೀನಿ, ನಂಗೆ ರಂಗೋಲಿ ಹಾಕೋದಂದರೆ ತುಂಬ ಇಷ್ಟ. ನಾನು ರಂಗೋಲಿ ಹಾಕ್ತಾ ನನ್ನ ಸ್ಟ್ರೆಸ್ ಬರ್ಸ್ಟ್ ಅಂತಾರಲ್ಲ ಹಾಗೆ, ಮತ್ತು ಬೆಳಗ್ಗೆ ಒಂದು ಫ್ರೆಶ್ ಮೂಡಲ್ಲಿ ಒಂದು ಸ್ಟಾರ್ಟಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಾನೆಲ್ಲ ಮುಗಿಸ್ಕೊಂಡು ಬಂದು ಮಾರ್ನಿಂಗು ನಾನು ಏನಾದರೂ ಡೇಟಾಕ್ಸ್ ಡ್ರಿಂಕ್ ತೊಗೊಂಡು ನಿಧಾನಕ್ಕೊಂದು 20 ಮಿನಿಟ್ಸ್ ಹಾಗೆ ಕುತ್ಕೊಬಿಡ್ತೀನಿ, ವಿಷ್ಣು ಸಹಸ್ರನಾಮ ಎಲ್ಲ ಕೇಳಿಕೊಂಡು. ಸೊ ನಾನಿವತ್ತು ಬಂದು ಸೋಂಕಾಳು ವಾಟರ್ನ ತೊಗೊಳಕ್ಕೆ ಅಂತ ಕುದಿಸ್ಕೋತಾ ಇದ್ದೀನಿ ನೀರನ್ನು. ಸೋಂಕಾಳದ್ದು ತುಂಬ ಬೆನಿಫಿಟ್ಸ್ ಇದೆ. ಅದು ಆ್ಯಕ್ಚುಲಿ ನೀವು ವೆಯ್ಟ್ ಲಾಸ್ ಏನಾದರೂ ಮಾಡ್ತೀನಿ ಅಂದರೆ ತೊಗೋಬೋದು. ಮತ್ತು ಈವನ್ ಸ್ಕಿನ್ ಕೂಡ ಅಷ್ಟೇ, ಗ್ಲೋಯಿಂಗ್ ಸ್ಕಿನ್ ಆಗುತ್ತೆ. ಆದರೆ ಕಂಟಿನ್ಯೂಸ್ ಮಾಡಬೇಕು ನಾವು ಏನೇ ಮಾಡಿದ್ರೂ ಕೂಡ. ಅದಾದಮೇಲೆ ನಾನು ಪಾಪು ಆ್ಯಕ್ಚುಲಿ ಅವಳು 1 ವೀಕ್ ಸ್ವಲ್ಪ ಹುಷಾರಿರಲಿಲ್ಲ ಅಂತ ಏರ್ ಆಯಿಲ್ ತೊಗೊಳಗೆ ತಲೆಗೆ ಎಣ್ಣೆನೇ ಹಚ್ಚಿರಲಿಲ್ಲ ಅಂತ ಹೇಳ್ಬೋದು. ಸೊ ಇವತ್ತು ಸ್ವಲ್ಪ ಆಯಿಲೆಲ್ಲ ಹಚ್ಚೋಣ ಅಂತ ಹಚ್ತಾ ಇದ್ದೀನಿ. ಆ್ಯಕ್ಚುಲಿ ಅವಳಿಗೆ ನಾನು ಕೋಕೋನಟ್ ಆಯಿಲ್ ಯೂಸ್ ಮಾಡ್ತೀನಿ ವೀಕ್ಲಿ 4 ಟೈಮ್ಸು. 1 ಡೇ ಬಿಟ್ಟು 1 ಡೇ ಆಲ್ಟರ್ನೇಟಿವ್. ನಾನು ಯಾವಾಗ ತಲೆಗೆ ಸ್ನಾನ ಮಾಡಿಸ್ತೀನಲ್ಲ ಅವತ್ತು ಅವಳಿಗೆ ಆಯಿಲ್ ಹಚ್ಬಿಟ್ಟೆ ತಲೆಗೆ ಸ್ನಾನ ಮಾಡಿಸಿರ್ತೀನಿ. ಸೊ ಒಂದು ಸಲ ನಾನು ನೋಡಿಕೊಂಡು ವೆದರ್ನ ಕೋಕೋನಟ್ ಆಯಿಲ್ ಹಚ್ತೀನಿ. ಬಿಸಿಲೆಲ್ಲ ಇತ್ತು ಅಂದರೆ ಏನೂ ಎಫೆಕ್ಟ್ ಇಲ್ಲ ಅಂದ್ಬಿಟ್ಟು ಕೋಕೋನಟ್ ಆಯಿಲ್ ಹಚ್ತೀನಿ. ಇನ್ ಕೇಸ್ ತುಂಬ ಶೀತ ಎಲ್ಲ ಇತ್ತು ಅಂದರೆ ಆ ಟೈಮಲ್ಲಿ ಆಯಿಲ್ ಏನೂ ಅಪ್ಲೈ ಮಾಡೋಕ್ಕೋಗಲ್ಲ. ಅದಾದ ನಂತರ ನನಗೆ ಅವಳಿಗೆ ಹೀಟ್ ಆಗ್ತಿದೆ ಅಂದರೆ ಹರಳೆಣ್ಣೆ ಯೂಸ್ ಮಾಡ್ತೀನಿ, ಕ್ಯಾಸ್ಟರ್ ಆಯಿಲ್. ಅದೊಂದು ಸಿಕ್ಕಾಪಟ್ಟೆ ಒಳ್ಳೆಯದು. ಕೈಗೊಜ್ಜು ಮತ್ತು ಉಪ್ಸಾರು ದೆನ್ ಅದೇ ಮೊಳಕೆ ಕಾಳನ್ನ ಹಾಕಿ ಉಪ್ಸಾಂಬಾರು ಇಷ್ಟು ಇದೆ. ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಾನು ಪ್ರತಿದಿನ ನಮ್ಮ ಜೇನು ಜೊತೆ ನಂದು ಈ ಥರ ಟೈಮ್ ಅಂತೂ ಇದ್ದೇ ಇರುತ್ತೆ. ಆ್ಯಕ್ಚುಲಿ ನಾವಿಬ್ಬರೇ ಮನೇಲಿರೋದ್ರಿಂದ ಆ್ಯಕ್ಚುಲಿ ಮಾರ್ನಿಂಗ್ ಪುನೀತು 9 ಹೋಗ್ಬಿಟ್ರೆ ಇನ್ನು ಈವ್ನಿಂಗ್ ಅವ್ರು ನೈಟ್ ಬರೋದೇ 10:30, 11 ಆಗುತ್ತೆ. ಸೊ ಅಲ್ಲಿವರೆಗೂ ಅವಳಿಗೆ ನನಗೆ ಅವಳು ಅಷ್ಟೇ. ಅವಳ ಜೊತೆ ಅಂತೂ ನಾನು ಎಷ್ಟು ಚೆನ್ನಾಗಿ ದಿನ ಎಂಜಾಯ್ ಮಾಡಿರ್ತೀನಿ ಅಂತೆ. ಅಂದರೆ ಒಂದೊಂದು ಸಲ ಒಂದೊಂದು ರೀತಿ ಇರ್ತಾಳೆ. ಅವಳು ಕೋಪ ಬರೆಸಿದ್ರೆ ನಾನು ತುಂಬ ಕೋಪ ಮಾಡ್ಕೊಂಡಿರ್ತೀನಿ. ಅವಳು ಈ ಥರ ಫನ್ನಿ ಆಗಿದ್ರಂತೂ ನಾನು ಸಿಕ್ಕಾಪಟ್ಟೆ ಅವಳ ಜೊತೆ ಎಂಜಾಯ್ ಮಾಡ್ತೀನಿ. ನನ್ನ ಬೆಸ್ಟ್ ಫ್ರೆಂಡ್ ಇವಾಗ ಅವಳೇ ಅಂತ ಹೇಳ್ಬೋದು. ಮತ್ತು ಅವಳಿಗೆ ಇನ್ನೇನು ಟೈಮ್ ಆಯಿತು ಈವ್ನಿಂಗ್ದು, ಫುಡ್ಡೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಾನು ಇವಳಿಗೆ ಈ ಥರ ಫುಡ್ಡು ವೀಡಿಯೋಸ್ ಏನಾದರೂ ಪಾಪುದು ಬೇಕು ಅಂದರೆ ಕಮೆಂಟ್ ಮಾಡಿ.